ಹಲೋ ಎವ್ರಿವನ್, ನನ್ನ ಹೆಸರು ರೇಖಾ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಆಗ ಸಬ್ಸ್ಕ್ರೈಬ್ ಆಗಿ. ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ. ಕೆ ಆರ್ ನಗರದಲ್ಲಿ ಬಸ್ ಸ್ಟ್ಯಾಂಡು ಮುಂಭಾಗ ದೇವಸ್ಥಾನ ಮಠ ಇದೆ. ಮಠ ಇದೆ, ಅಲ್ಲಿಗೆ ಹೋಗಿದ್ದೆ. ಯಾವಾಗಲೂ ಹೋಗಿದ್ದಿಲ್ಲ, ಅಪರೂಪದಾಗೆ ನನ್ನ ತಂಗಿ ಕರ್ಕೊಂಡು ಹೋಗಿದ್ದೆ. ಏಕಾದಶಿ ಅಲ್ವಾ, ಅದಕ್ಕೆ ರಾಘವೇಂದ್ರ ಸ್ವಾಮಿನೇ ಆರಾಧನೆ ಮಾಡ್ತಾಯಿದ್ರು. ಆರಾಧನೆ ಮಾಡಿಸ್ಕೊಂಡು 3 ಸುತ್ತು ಪ್ರದಕ್ಷಿಣೆ ಹಾಕಿ ರಾಘವೇಂದ್ರ ಸ್ವಾಮಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ದೇವ್ರ ಮಠ. 3 ಸುತ್ತು ಪ್ರದಕ್ಷಿಣೆ ಹಾಕಿದೆ. ಅಲ್ಲಲ್ಲಿ ರಾಘವೇಂದ್ರ ಸ್ವಾಮಿನ ಫೋಟೋ ಹಾಕಿದರು. ಎಲ್ಲ ತಾವು 3 ಫೋಟೋ ತಗೊಂಡೆ. ತುಂಬ ನೋಡೋಕ್ಕೆ ತುಂಬ ಮಠ ಚೆನ್ನಾಗಿತ್ತು. ಇಲ್ಲಿ ಫೋಟೋ ಹಾಕಿದರು, ಅಲ್ಲೂ ಒಂದು ಫೋಟೋ ತಗೊಂಡೆ. ಇಲ್ಲಿ ಹಳೆ ಸಾಮಾನೇನೋ ಇಟ್ಟಿದ್ರು. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟಿದ್ರು. ಕೆಳಗಡೆ ಬಂದು ದೇವರ ನೋಡಿದೆ. ಇಲ್ಲಿ ಎಲ್ಲರೂ ಅರ್ಚನೆ ಮಾಡಿಸ್ತಾಯಿದ್ರು. ನಾನು ಮಾಡಿಸೋಣ ಅಂತ ನೋಡಿದೆ. 10 ರೂಪಾಯಿ ಟಿಕೆಟು ಎಲ್ಲರ ಹತ್ರನೂ ಇಸ್ಕೊಂಡ್ರು. ನಾನು ಅರ್ಚನೆ ಮಾಡಿಸಿದೆ. ಎಲ್ಲ ಯಾರು ನೀವು ಮಾಡಿಸೋದಾದರೆ ಮಾಡಿಸಿ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತಿದ್ದೀನಿ. ಅರ್ಚನೆ ಮಾಡಿಸಿದೆ. ಅದಕ್ಕೆ ವಿಭೂತಿ ಕೊಟ್ಟರು. ದೇವಸ್ಥಾನ ಇನ್ನೊಂದು ಫೋಟೋ ತಗೊಂಡೆ. ನಾನು ಒಂದು ಕೈ ತಗೊಂಡು ಹೋಗಿರಲಿಲ್ಲ. ಹಾಗೆ 51 ರೂಪಾಯಿ ಮಂಗಳಾರತಿ ತಟ್ಟೆಗೆ ಹಾಕಿದೆ. ಮಂಗಳಾರತಿ ತಟ್ಟೆಗೆ ಹಾಕ್ಬಿಟ್ಟು 1-2 ಫೋಟೋ ತಗೊಂಡೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರಾಯರು ಎದ್ದು ಬರ್ತಾವ್ರೆ, ಹಂಗೆ ಕಾಣಿಸ್ತವ್ರೆ. ಹಾಗೆ ಹುಣಸೂರು ಪಕ್ಕ ಹುಣಸೂರ್ಗೆ ಹೋಗಿದ್ದೋ. ಅಲ್ಲಿ ಮಹದೇಶ್ವರನ ಗದ್ದಿಗೆ ಐತೆ ಅಂತ ಅಲ್ಲಿಗೆ ನೋಡೋಕ್ಕೆ ಅಂತ ಹೋಗಿದ್ರು. ಮಹದೇಶ್ವರ ಇಲ್ಲಿ ಹಳೆ ಕಾಲದಲ್ಲಿ ಇಲ್ಲೇ ದನ ಮೇಯಿಸ್ಕೊಂಡು ಅಲ್ಲೋಗಿ ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿ ಮೂಡಿದ್ರಂತೆ. ಇಲ್ಲಿ ನೋಡಿದ್ರೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಮಂತ್ರಲ್ಲಿಗಿಂತೂ ಚೆನ್ನಾಗೈತೆ. ನೀವು ಯಾರು ವಿಸಿಟ್ ಮಾಡೋದಾದರೆ ಹೋಗಿ ವಿಸಿಟ್ ಮಾಡಿ. ಹುಣಸೂರು ಹತ್ರ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋದರೆ ಅಲ್ಲಿ ಗದ್ದಿಗೆ ಅಂತ ಸಾರ್ತಾ ಇರ್ತಾರೆ. ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಬಸ್ಸು ತುಂಬ ಚೆನ್ನಾಗೈತೆ. ನೋಡೋಕ್ಕೆ ಮೆಟ್ಟಿಲುಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ತುಂಬ ನಂಗೆ ಯಾವಾಗಲೂ ಹೋಗೇ ಇದ್ದಿಲ್ಲ. ದೇವಸ್ಥಾನ ನೋಡೋಕ್ಕೆ 2 ಕಣ್ಣು ಸಾಲಾಗಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾನು ಇಲ್ಲೆಲ್ಲ ಫೋಟೋ ಹೊರಗಡೆ ತಗೊಂಡೆ. ಒಳಗಡೆ ತಗೊಳ್ಳೋಣ ಅಂತ ಹೋದೆ, ತಗೊಳ್ಳೋಕ್ಕೆ ಆಗಲಿಲ್ಲ. ಹಾಗೆ ಇಲ್ಲೇ ತಗೋಬೇಡಿ ಅಂತಂದರು, ಫೋಟೋ ತೆಗಿಬೇಡಿ ಅಂದರು. ಅದಕ್ಕೆ ನಾವು ತೆಗಿಯೋಕ್ಕಾಗಲಿಲ್ಲ. ಇಲ್ಲೇ ನನ್ನ ತಂಗಿ ಕೂತಾಳೆ. ಇಲ್ಲಿ ನಮ್ಮ ಮನೆ ಪಕ್ಕದ ಮನೆ ಲತಕ್ಕ ಅಂತ ಅವರು ಬಂದಿದ್ರು ನಮ್ಮ ಜೊತೆ. ಇಲ್ಲಿ ಹೂ ಬೇಕಾದ್ರೆ ಕೇಳ್ಬೋದು. 8 ಗಂಟೆಯಿಂದ 12 ಗಂಟೆ ಗಂಟ ಹೂವಾಗುತ್ತೆ. ಇದು ಭಾರಿ ಪವರ್ಫುಲ್ ದೇವರಂತೆ. ನಾವು ಕೇಳೋಣ ಅಂತ ಹೋದೋ, ಟೈಮ್ ಆಗೋಗಿತ್ತು. ಅಲ್ಲಿ 1 ಗಂಟೆ 2 ಗಂಟೆ ಆಗೋಗಿತ್ತು. ಹೂವಾಗೋದಿಲ್ಲ. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ಗಂಟ ಅಂದರು. ಅದಕ್ಕೆ ನಾವು ಇನ್ನೇನು ಮಾಡೋದು, ಲೇಟಾಗೈತಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟು. ಇಲ್ಲಿ ಅನ್ನದಾನ ಮಾಡ್ತಾರೆ ಅಂತೆ. ಊಟ ಕೇಳಿಕೊಂಡು ಅಲ್ಲಿ ಹೋದೋ, ದೇವಸ್ಥಾನದೊಳಗೆ ಹೋದೋ. ದೇವಸ್ಥಾನ ಯಾವಾಗಲೂ ಇಲ್ಲಿ ಬಂದಿರಲಿಲ್ಲ ನಾನು. ನನ್ನ ತಂಗಿ ಯಾವಾಗಲೂ ಒಂದು ಸತಿ ಬಂದಿಲ್ಲಂತೆ. ಅದಕ್ಕೆ ಬಂದು ನೋಡಿಕೊಂಡು ದೇವಸ್ಥಾನ ಸುತ್ತಾಡಿಕೊಂಡು ಇಲ್ಲಿ ನಮ್ಮ ಪಕ್ಕದ ಮನೆ ಲತಾಕ ಅಂತಾರಲ್ಲ, ಅವರು ಎಲ್ಲ ಜೊತೇಲಿ ಹೋದೋ. ಇಲ್ಲಿ ನೋಡಿದ್ರೆ ತುಂಬ ಚೆನ್ನಾಗೈತೆ. ನೋಡೋಕ್ಕೆ 1-2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲೆಲ್ಲ ಫೋಟೋ ತಗೊಂಡು 12 ಗಂಟೆಯಿಂದ 3 ಗಂಟೆ ಗಂಟ ಊಟ ಕೊಡ್ತಾರಂತೆ. ಊಟ ಮಾಡಿಕೊಂಡು ಎಲ್ಲ ಕೂತ್ಕೊಳ್ತಿದ್ದೋ. ಜಾಸ್ತಿ ಜನ ಇದ್ದರು. 2 ಹೊತ್ತಿಗೆ ಇದ್ದಾದಮೇಲೆ 3ನೇ ಹೊತ್ತಿಗೆ ನಾವು ಕೂತ್ಕೊಂಡು ಪಾಯಸ ಹಾಗೂ ಮಳವಳ್ಳಿ ಸಾಂಬಾರು, ಮಜ್ಜಿಗೆ ಮಾಡಿದರು ದೇವಸ್ಥಾನದಲ್ಲಿ. ಊಟ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಪ್ರಸಾದ. ಪಾಯಸ ಬಿಡಿಸ್ಕೊಂಡೆ. ಆಮೇಲೆ ಅನ್ನ ಊಟ ಮಾಡಿ ಇಲ್ಲೊಂದು ಫೋಟೋ ತಗೊಂಡಿಲ್ಲಿ
ನೇಪಾಕ ಒಂದು ಫೋಟೋ ತಗೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆನೆ ಹೊಡೆ ಎಲ್ಲೊಂದು ಎರಡು ಮೂರು ಫೋಟೋ ತಗೊಂಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ಎರಡು ನೋಡೋಕ್ಕೂ ಕಣ್ಣು ಸಾಲದು. ಇಲ್ಲಿ ಮರ ಇತ್ತು, ಇಲ್ಲಿ ಪ್ರದರ್ಶನ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಹಳೆ ಫೋಟೋಗಳೆಲ್ಲ ಇಟ್ಟಿದ್ರು. ತಂಗಿ ಪ್ರದರ್ಶನ ಹಾಕ್ತಾಯಿದ್ರು. ಈ ಕಡೆ ಹೂ ಗಿಡ ಎಲ್ಲ ನೋಡ್ತಾ ಇದೆ. ತುಂಬ ಚೆನ್ನಾಗಿ ಹೂ ಗಿಡಗಳು ಹಾಕಿದ್ರು. ಯಾವ್ಯಾವ ಥರ ಹೂ ಗಿಡಗಳನ್ನು ಹಾಕಿದ್ರು. ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಹೋಗೋದು. ಇದು ಕಾವಲೆ ಥರ ಐತೆ. ಇಲ್ಲಿ ಸ್ನಾನ ಮಾಡ್ಕೊಳ್ಬೋದು. ಸ್ನಾನ ಮಾಡೋಕ್ಕೆ ಚೆನ್ನಾಗೈತೆ. ಈಗ ಕಡಿಮೆ ಐತೆ ನೀರು. ಬಾಕಿ ದಿವಸ ಜಾಸ್ತಿ ಇರೋದಂತೆ, ಈ ಸತಿ ಕಡಿಮೆ ಐತೆ. ಆಮೇಲೆ ಮತ್ತು ನಾನು ಪ್ರದರ್ಶನ ಹಾಕಿದ್ದು ಹಂಗೆ ಬಂದುಬಿಟ್ಟೆ. ನಾನು 3 ಸರಿ ಪ್ರದರ್ಶನ ಹಾಕಬರೋಣ ಅಂತ ಹೋಗಿ ಪ್ರದರ್ಶನ ಹಾಕ್ತಾಯಿದ್ದೆ. ವೀಡಿಯೋ ಮಾಡೋರು ಯಾರೂ ಇಲ್ಲ, ನಾನೇ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡೆ. ನೀವು ಒಂದು ದಿವಸ ಯಾವಾಗಾರ ಇಲ್ಲಿ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಬೇಕು ಅಂತ ಬಯಸ್ತೀನಿ. ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೀನಿ. ಇಲ್ಲಿ ಎಷ್ಟು ಚೆನ್ನಾಗೈತೆ ಈ ಕಾವಲೆ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಈ ಥರ ಕಾಣಿಸುತ್ತೆ ಹೊರಗಡೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಇಲ್ಲೇ ಬಸ್ ನಿಲ್ಲೋದು. ನೇರ ತಂದು ಮಹದೇಶ್ವರಂ ಇರುತ್ತವೆ, ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನಾದ್ರು ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಕೊಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.